ನಮ್ಮ ಇವಾದ ಕೃಷಿ ಮಂತ್ರಿ ಏನ್ ಶಿವರಾಜ್ ಸಿಂಗ್ ಚೌಹಾಣ್ ಇದಾಗ ಆ ಕೃಷಿ ಮಂತ್ರಿ ನಮ್ಮ ದೇಶದ ಕೃಷಿ ಮಂತ್ರಿ. ಆ ಕೃಷಿ ಮಂತ್ರಿ ಮಾತೆತ್ರ ಏನ್ ಹೇಳ್ತಾ, ನಾ ರೈತರ ಮಗ, ಮಾತೆತ್ರ ನಾ ಟ್ರ್ಯಾಕ್ಟರ್ ಮೇಲೆ ಹಿಂಗ ಹೋಗಿ ಕೇಸಿ ನಾ ಗಳೆ ಹೊಡೆದಿ ನಾ ಹೊಲ ಬಿತ್ತಿನ ತೀಜ್ ಹೇಳ್ತಾರಲ್ಲ, ಆ ಕೃಷಿ ಮಂತ್ರಿ ಇಷ್ಟು ಜರ ನಾಲೆಜ್ ಇದ್ರ ಆ ಕೃಷಿ ಮಂತ್ರಿ ಆ ಅಮೆರಿಕಾದ ಕಾನೂನು ಇಲ್ಲಿ ತರ್ಲಾಕ ಅವ್ರು ಒಪ್ಪಿಗೆ ಕೊಡ್ತಿದ್ದಿಲ್ಲ. ಈಗ ನಿಮ್ಮ ಒಂದು ಸಂಘಟನೆ ಪಕ್ಷಾತೀತವಾಗಿದೆಯಾ ಅಥವಾ ಯಾವುದೊಂದು ವಿಶೇಷವಾದ ಪಕ್ಷಕ್ಕೆ ತಾವು ಸಮರ್ಥನೆ ನೀಡ್ತೀರಿ? ನಾವು ಯಾವ ಪಕ್ಷ ಇರೋದ್ ಬಿ ಇಲ್ಲ, ಯಾವ ಸರ್ಕಾರ ಇರೋದ್ ಬಿ ಇಲ್ಲ. ಸರ್ಕಾರ ನೀತಿ ಮಾಡ್ತಾರಲ್ಲ, ಆ ನೀತಿಗಳು ಯಾವ ರೀತಿ ಮಾಡ್ತಾರ, ಆ ನೀತಿ ವಿರೋಧಿಗಳು ಸಂಘಟನೆದವ್ರು. ತಾವು ಹೇಳಿದಂತೆ ಈಗ ತಮ್ಮ ಒಂದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡಿ ಪಾದಯಾತ್ರೆ ಮುಖಾಂತರ ಕನ್ಯಾಕುಮಾರಿಯಿಂದ ಕಾಶ್ಮೀರಿ ತಾವು ಒಂದು ಪಾದಯಾತ್ರೆ ಮಾಡ್ತಾ ಇದ್ರಿ. ಏನ ವಿಶೇಷ ಏನ್ ಸಿಗ್ತದೆ? ಏನು ವಿಶೇಷ ಅಂದ್ರೆ ಸ್ವಾಮಿನಾಥನ್ ವರದಿ ಜಾರಿ ಆಗ್ಬೇಕು ನಮ್ಮ ಫಸ್ಟಿಗೆ. ಆ ನಂತರ ಈಗ ರೈತರು ಏನಿದಾರಲ್ಲ, ಈ ರೈತರ ಬೆಳೆಗಳ ಸ್ವಂತ ಬೆಳಿ ಬೆಳೆದಿದ್ ರೈತರ 108 ಬೆಳೆ ಬೆಳೆಸ್ತಾ ಇದಾರೆ ನಮ್ಮಲ್ಲಿ. ಆ 108 ಬೆಳೆಗೆ ನಾವೊಂದು ಈ ಬೆಳೆದ ಈ ಹೊಲದ ಮಾಲಕ್ ನಾನೇ 10 ಕೆಜಿ ಒಬ್ಬ ತೋರಿಸ್ಕೊಡ್ಬೇಕು. ಅಲ್ಲಿ ತನ ನಮ್ಮ ರೈತ ಸಂಘಟನೆ ಹೋರಾಟಗಳು ಇದ್ದೇ ಇರ್ತಾವ. ಯಾಕಂದ್ರೆ ಒಂದು ಗುಟ್ಕಾ ಮಾರಾವ ಅವನ್ ಬೆಳೆ ಫಿಕ್ಸ್ ರೇಟ್ ಮಾಡ್ಕೊತಾನ, ಒಂದ್ ಚಾ ಮಾರಾವ ಅವ ಫಿಕ್ಸ್ ಮಾಡ್ಕೊತಾನ. ನಮ್ಮ ರೈತರು ನಾವು ದುಡಿದಿದ್ ಬೆಳೆ, ನಮ್ಮ ಜಮೀನು, ನಮ್ಮ ಹೊಲ, ನಮ್ಮ ಎಲ್ಲ ಆದ್ರೆ ಬಿ ನಾವು ನಮ್ಮ ಬೆಳೆಗೆ ನಾವು ರೇಟ್ ಫಿಕ್ಸ್ ಮಾಡ್ಲಾಕ ಆಗ್ತಾ ಇದೀವಿ ಇವತ್ತು ನಮ್ಮ ದೇಶದ. ಇವತ್ತು ಮೋತಿರಾಮ್ ಚೌಹಾಣ್ ರಾಜ್ಯಾಧ್ಯಕ್ಷ